ನೀವು ಹಲೋ ಇದು ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಲಾಗ್ತಿರ್ಬೋದು, ಒಂದು ಇನ್ಸ್ಟೆಂಟ್ ಆದಂತಹ ಪುಳಿಯೋಗರೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಪುಳಿಯೋಗರೆಗೆ ಮಾಡಬೇಕಾದ್ರೆ ತುಂಬ ಸಾಮಗ್ರಿಗಳು ಕಡಿಮೆ, ಟೇಸ್ಟ್ ಜಾಸ್ತಿ. ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ರೀ. ಇದು ನಮಗೆ ಪೌಡ್ರ್ ಮಾಡೋಕ್ಕೆ. ಮತ್ತು ಇಲ್ಲಿ ಒಂದು 3/4 ಸ್ಪೂನಷ್ಟು ಇದು ಇಟ್ಕೊಂಡಿದ್ದೀನಿ ಕಾಳು ಮೆಣಸಿನ. ಇದು 1/4 ಸ್ಪೂನ್ಕಿನ್ನೂ ಸ್ವಲ್ಪ ಕಡಿಮೆ. ಇದು ಮೆಂತ್ಯ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಧನಿಯಾ ಕಾಳು ತೊಗೊಂಡಿದ್ದೀನಿ. ಧನಿಯಾ ಕಾಳು ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಒಂದು 2.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ರೀ. ಇದು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು 1/4ಕ್ಕಿಂತಲೂ ಕಡಿಮೆ. ಇದು ನಮಗೆ ಪೌಡ್ರ್ ಮಾಡೋಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು. ಈಗ ನಾವು ಪೌಡ್ರ್ ಮಾಡೋಕ್ಕೆ ಈಗ ನೀವು ನೋಡ್ಬೋದು, ನಾವಿಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಒಂಚೂರು ಬಾಣಲೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸ್ವಲ್ಪನೇ 1 ಟೇಬಲ್ ಸ್ಪೂನಷ್ಟು ಆಯಿಲು, ನಮಗೆ ಇಷ್ಟು ಸಾಕು. 1 ಟೇಬಲ್ ಸ್ಪೂನ್ ಆಯಿಲು. ಈಗ ಇದರೊಳಗೆ ನಾವು ಮೆಂತ್ಯ ಇಟ್ಕೊಂಡಿದ್ದೆ ನೋಡಿರಿ, ಮೆಂತ್ಯವನ್ನು ಹಾಕೋತಾ ಇದ್ದೇನೆ. ಮೆಂತ್ಯ ಒಂಚೂರು ಕಲರು ಚೇಂಜ್ ಆಗಬೇಕು. ಈಗ ನೀವು ನೋಡ್ಬೋದು, ನಮ್ಮದು ಮೆಂತ್ಯ ಸ್ವಲ್ಪ ಸಿಡಿತಾ ಇದೆ. ನೋಡ್ಬೋದು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲೇ ನೋಡಿರಿ ನಾನು ಇದಕ್ಕೆ ಕಾಳು ಮೆಣಸಿನ ಹಾಕೋತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದ ಹಾಗೆ ನೋಡಿರಿ, ಇಲ್ಲಿ ನಾವು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೇನೆ. ಧನಿಯಾ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಇದು ಸ್ವಲ್ಪ ನೀವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿರಿ, ಅಂದರೆ ನಮಗೆ ಒಳ್ಳೆ ಪರಿಮಳ ಬರುತ್ತೆ. ಮತ್ತು ಪುಡಿಗೆ ನಮಗೆ ಬೇಕಾದ ಪುಡಿಗೆ ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಇವಾಗ ನಾನು ಒಂದು 5 ಮೆಣಸಿನ್ಕಾಯಿ ಇಟ್ಕೊಂಡಿದ್ದು ನೋಡಿರಿ. ಇಲ್ಲಿ 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇನ್ನು 2 ನನಗೆ ಪುಳಿಯೋಗರೆ ಪುಡಿಗೆ ಇದಕ್ಕೆ ಮಾಡ್ಲಿಕ್ಕೆ ಬೇಕಾಗುತ್ತೆ, ಒಗ್ಗರಣೆ ಹಾಕಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು, ನಮ್ಮದು ಇದು ಕಲರ್ ಚೇಂಜ್ ಆಗಿದೆ ರೀ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಆಫ್ ಮಾಡಿಬಿಟ್ಟು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ರೀ. ಈಗ ನೀವು ನೋಡ್ಬೋದು ರೀ, ನಾನು ಪುಡಿಯೆಲ್ಲ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕಿ ಇವಾಗ ನಾನು ಇದು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೀವು ಇವಾಗ ನೋಡ್ಬೋದು ರೀ, ನಮ್ಮದು ಪುಡಿ ಸ್ವಲ್ಪ ತರಿ ಆಗಿದೆ. ನಮಗೆ ಇದು ಕರೆಕ್ಟಾಗಿದೆ. ಈಗ ನಾವು ಇದನ್ನು ಎತ್ತಿಟ್ಕೊಳ್ಳೋಣ ರೀ ಪುಡಿ. ಈಗ ನೀವು ನೋಡ್ಬೋದು ರೀ, ನಾನಿಲ್ಲಿ ಹುಣಸೆ ರಸ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಈ ಥರನೇ ನಾನು ಗಟ್ಟಿಯಾಗಿ ಇದು ರಸ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಮಗೆ ಒಗ್ಗರಣೆ ಮಾಡೋಕ್ಕೆ ಬೇಕಾಗಿದ್ರಿ ಇದು. ಈಗ ನೋಡ್ಬೋದು ನೀವು ಹುಣಸೆ ಹಣ್ಣಿನ ರಸ, ಮತ್ತು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಮತ್ತು ಒಂದು 3 ಸಣ್ಣಕ್ಕೆ ಇದ್ದಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ, ಸಾಸಿವೆ, ಹಿಂಗು, ಉದ್ದಿನಬೇಳೆ 1 ಸ್ಪೂನು, ಸ್ವಲ್ಪ ಇಷ್ಟೆಲ್ಲ ನಮಗೆ ಇದು ಹುಣಸೆ ಹಣ್ಣಿನ ಜೊತೆಗೆ ಗೊಜ್ಜು ಮಾಡಲಿಕ್ಕೆ ಬೇಕಾಗುವಂತಹ ಪದಾರ್ಥಗಳು. ಮತ್ತು ಕರಿಬೇವು ಸೊಪ್ಪು ಸಹ ನಾನು ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನೀವು ನೋಡ್ಬೋದು, ನಾನು ಇಲ್ಲಿ ನಮ್ಮದು ಕಡಾಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಆಯಿಲ್ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಆಯಿಲು ಬಿಸಿ ಆಗ್ತಾ ಇದ್ದಾಗೆ ನೋಡಿರಿ, ಇದಕ್ಕೆ ಇವಾಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದ್ದಾಗೆ ನೋಡಿರಿ. ಈಗ ನೋಡ್ಬೋದು, ನಮ್ಮದು ಸ್ವಲ್ಪ ಸಾಸಿವೆ ಸಿಡಿತಾ ಇದೆ ನೋಡಿರಿ. ಈ ಟೈಮ್ನಲ್ಲೇ ನಾನು ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕೋತಾ ಇದ್ದೇನೆ. ಮತ್ತು ಇದ್ರ ಜೊತೆಗೆ ನೋಡಿರಿ ಕಡಲೆ ಬೇಳೆನೂ ಸಹ ಹಾಕೋತಾ ಇದ್ದೇನೆ. ಇದು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದ ಹಾಗೇನೆ ನೋಡಿರಿ, ಇವಾಗ ಇದಕ್ಕೆ ನಾವು ಇಲ್ಲಿ ಈಗ ನೀವು ನೋಡ್ಬೋದು ರೀ, ನಮ್ಮದು ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಇದು ಆಗಿದೆ, ಕೆಂಪು ಆಗಿದೆ. ಇವಾಗ ನಾವು ಇದಕ್ಕೆ
ನಾನು ಇದಕ್ಕೆ ಇವಾಗ ನೋಡಿರಿ ಕೆಂಪಗಾಗಿದ್ಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೋಡಿರಿ ಒಂಚೂರು ನಾವು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಒಂದು 1/4 ಚಮಚದಕ್ಕಿಂತಲೂ ಕಡಿಮೆ ಹಿಂಗನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಈಗ ಇದಕ್ಕೆ ನಾವು ಈಗ ನಮ್ಮದು ಇದಕ್ಕೆ ಒಣ ಖಾರದ ಪುಡಿ ಹಾಕ್ತಾಯಿದ್ದೇನೆ. ಇದು ತುಂಬ ಈಸಿಯಾಗುವಂತಹ ಒಂದು ಇದು ಇದೆ ನೋಡ್ಬೋದು ರೀ ನೀವು. ನಾನಿವಾಗ ಇದಕ್ಕೆ ಹುಣಸೆ ಹಣ್ಣು ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನೋಡ್ಬೋದು ನೀವು, ಇವಾಗ ನೀವು ನೋಡ್ತಾ ಇರ್ಬೋದು ರೀ ನಮ್ಮದು ಹಾಕಿದ ಮಸಾಲೆ ಎಲ್ಲ. ಇದು ಒಂಚೂರು ಕಲರು ಡಾರ್ಕಾಗೆ ಬರಬೇಕು ರೀ. ಮತ್ತು ಇಲ್ಲಿ ನೋಡ್ಬೋದು ನಾನೊಂಚೂರು ಅರಿಶಿಣವನ್ನು ಹಾಕೋತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೇನೆ. ಇದನ್ನು ಇದರೊಳಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ರೀ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು, ಜಾಸ್ತಿ ಮಾಡ್ಕೊತೀರಂತಂದರೆ. ಇಲ್ಲಿ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನು ಒಂಚೂರು ಬೆಲ್ಲ 1 ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ. ಇದು ನೀವು ಮನೆಯಲ್ಲಿ ಇದೇ ಥರನೇ ಪುಡಿ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಈಗ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ. ಈಗ ನೀವು ನೋಡ್ಬೋದು ರೀ, ನಾವು ಅನ್ನಕ್ಕೆ ಉಪ್ಪನ್ನು ಹಾಕಿಲ್ಲ, ಹಾಗಾಗಿ ನಾನು ಇದು ಮೇಲ್ಗಡೆ ಉಪ್ಪನ್ನು ಹಾಕ್ತಾಯಿದ್ದೇನೆ. ನೀವು ನೋಡ್ಬೋದು ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ನಾವು ಗೊಜ್ಜನ್ನು ನೋಡಿರಿ ಇದರೊಳಗೆ ನಾವು ಇವಾಗ ಪುಡಿಯನ್ನು ಹಾಕೊಳ್ಳೋಣ. ನಾನು ಇಷ್ಟನ್ನು ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಬೇಕಿದ್ದರೆ ನೋಡಿಬಿಟ್ಟು ಹಾಕೋಬೋದು. ಪುಡಿ ಇದರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು ನಂದು ಪುಡಿಯೆಲ್ಲ ಹಾಕೊಂಡ್ಬಿಟ್ಟು ನಾನು ಈ ಥರನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ರೀ. ನಾವು ಈಗ ಇದು ಮಿಕ್ಸ್ ಆದಮೇಲೆ ನೋಡಿರಿ, ನಾವು ಇಲ್ಲಿ ಗೊಜ್ಜು ಮಾಡಿಟ್ಕೊಂಡಿದ್ದೆ ನೋಡಿರಿ. ಇದು ಗೊಜ್ಜನ್ನು ಇಷ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈ ಗೊಜ್ಜು ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ಬೋದು ರೀ ನಮ್ಮದಿದು ಮಿಕ್ಸ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಇವಾಗ ಒಂಚೂರು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಒಗ್ಗರಣೆ ಪ್ಯಾನನ್ನು ಬಿಸಿ ಮಾಡ್ಕೊತಾ ಇದ್ದೇನೆ. ಈಗ ನೋಡ್ಬೋದು ರೀ ನಮ್ಮದು ಒಗ್ಗರಣೆ ಪ್ಯಾನು ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ನಾವು ಇದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೇನೆ. ತುಂಬ ಈಸಿಯಾಗಿ ಮಾಡುವಂಥದ್ದು ರೀ, ಇನ್ಸ್ಟೆಂಟಾಗಿ ಮಾಡುವಂಥದ್ದು. ನಾನು ಪುಡಿ ತೋರಿಸಿದ್ದೆ. ಇದು ಒಂದು 10 ನಿಮಿಷಕ್ಕೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀವು ಡಬಲ್ ಮಾಡಿ ಹಾಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ನೀವು, ನಿಮಗೆ ಗೊತ್ತಾಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಹುಣಸೆ ಹಣ್ಣಿನ ರಸವನ್ನು ಹಿಂದಿನ ದಿವಸ ಮಾಡಿಟ್ಕೊಂಡ್ರೆ, ನಾನಿವಾಗ ಕಾದಿದೆ ನೋಡಿರಿ, ಸಾಸಿವೆ ಸಿಡಿತಾ ಇದೆ ನೋಡಿರಿ, ಅದಕ್ಕೆ ಇವಾಗ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ನಾನು ಹುಣಸೆ ರಸ ಮಾಡಿ ತೋರಿಸಿದ್ದು ನೋಡಿರಿ, ಅದನ್ನು ನೀವು ಮಾಡಿಟ್ಕೊಂಡ್ರೆ, ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಫ್ರೆಶ್ ಆದಂಥ ಒಂದು ಪುಡಿನೂ ಇರುತ್ತೆ. ನೀವು ನೋಡ್ಬೋದು ನಾನು ಒಣ ಮೆಣಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೇನೆ. ಇವಾಗ ನಾನಿಲ್ಲಿ ಶೇಂಗದ ಕಾಳನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ಇಷ್ಟು ಒಗ್ಗರಣೆ ಹಾಕಿದ್ರೆ ಸಾಕು, ನಿಮಗೆ ಒಳ್ಳೆಯ ಒಂದು ಇನ್ಸ್ಟೆಂಟ್ ಆದಂಥ ಒಂದು ಪುಳಿಯೋಗರೆ ರೆಡಿ ಆಗುತ್ತೆ. ತುಂಬ ಕಡಿಮೆ ಒಂದು ಸಾಮಗ್ರಿಗಳನ್ನು ಯೂಸ್ ಮಾಡಿ ನಾನು ಈ ಥರ ಮಾಡಿದ್ದೇನೆ. ನೀವು ನೋಡ್ಬೋದು ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಮಗಿದು ರೆಡಿ ಆಗಿದೆ, ಬಿಸಿ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಹೋದ್ರಿ ನಮ್ಮದು ಇದನ್ನು ನಾನಿವಾಗ ನಾವು ಅನ್ನಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಮ್ಮದು ಒಗ್ಗರಣೆ ಈ ಥರನೇ ಮಾಡ್ಕೊಂಡು ಲಾಸ್ಟಿಗೆ ನಾವು ಹಾಕ್ಕೋಬೇಕಾಗುತ್ತೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ನಮ್ಮದು ಪುಳಿಯೋಗರೆ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಪುಳಿಯೋಗರೆ ಇದು ಆಗಿದೆ. ನೋಡ್ಬೋದು ನಮ್ಮದು ಪುಳಿಯೋಗರೆ
ಒಂದು 10 ನಿಮಿಷದೊಳಗೆ ನಿಮಗೆ ಇದು ಪುಳಿಯೋಗರೆ ಪುಡಿ ಈಸಿಯಾಗಿ ಮಾಡ್ಕೋವಂಥದ್ದು. ಎಲ್ಲ ನಾನು ಮನೆಯಲ್ಲಿದ್ದಂಥ ಸಾಮಗ್ರಿ ಒಳಗೆ ನಿಮಗೆ ಈ ಥರ ಒಳ್ಳೆಯ ಒಂದು ಹೊಸದಾದಂತಹ ಪುಳಿಯೋಗರೆ ಪುಡಿಯನ್ನು ಮಾಡಿ ತೋರಿಸಿದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.